ಎಲ್ಲರಿಗೂ ನಮಸ್ತೆ. ಎಲ್ಲ ನನ್ನ ಆತ್ಮೀಯ ಆತ್ಮ ಬಂಧುಗಳಿಗೆ, ಮತ್ತೆ ಗೀತಾ ಮೇಡಮ್ ಅವರಿಗೆ, ಲಕ್ಷ್ಮೀ ಮೇಡಮ್ ಅವರಿಗೆ, ಮಹೇಶ್ ಮೇಡಮ್ ಅವರಿಗೆ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಜಿಯವರಿಗೂ ಮತ್ತು ಮಹಾತರ ಬಾಬಾರವರಿಗೂ ಮತ್ತು ಮಹಾತರ ಫೌಂಡೇಶನ್ ಸಂಸ್ಥಾಪಕರಾದ ನಮ್ಮ ಶ್ರೀಮನ್ ಲಕ್ಷ್ಮೀ ರಂಗನಾಥ್ ಗುರುಜಿಯವರಿಗೂ ನನ್ನ ಅನಂತ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತು ಪರಿಸರ ಮಾತೆಗೆ, ಭೂಮಾತೆಗೆ, ಅಷ್ಟರ್ಮಶ್ರಿಗೆ, ಗುರು ಹಿರಿಯರಿಗೆ ಮತ್ತು ನನ್ನ ತಂದೆ ತಾಯಿಯರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಈ ನನ್ನ ಟಾಪಿಕ್ ಅನ್ನು ಶುರು ಮಾಡುತ್ತೇನೆ. ನನ್ನ ಇವತ್ತಿನ ಟಾಪಿಕ್ ಏನಂದ್ರೆ ದ್ವೇಷ ಮತ್ತು ಹಿಂಸೆಯಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗ. ನಾವು ಪ್ರೀತಿ ಅಂದ್ರೆ ದ್ವೇಷ ಮತ್ತು ಹಿಂಸೆಯಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗ ಅಂದ್ರೆ ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಮತ್ತೆ ಎಲ್ಲರನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿ ಒಂದಿದ್ರೆ ನಮ್ಮಲ್ಲಿ ನಾವು ಏನೇ ಬೇಕಾದ್ರೂ ಎಲ್ಲವನ್ನು ಸಹಿಸಿಕೊಳ್ಬಹುದು. ಯೋಗ ವಿಜ್ಞಾನವನ್ನು ಹೊರತುಪಡಿಸಿ ಪ್ರೀತಿಯ ನಿಜವಾದ ವ್ಯಾಖ್ಯಾನವನ್ನು ನಾವು ಎಲ್ಲಿಯೂ ಕಾಣಲಾಗದು. ಯೋಗ ವಿಜ್ಞಾನದಲ್ಲಿ ಅಹಿಂಸೆ ಎಂದರೆ ಪ್ರೀತಿ, ಆ ಎಂದರೆ ಇಲ್ಲ, ಹಿಂಸೆ ಎಂದರೆ ಕೊಲ್ಲುವುದು ಮತ್ತು ನೋಯಿಸುವುದು, ಹಾನಿ ಮಾಡುವುದು ಅಥವಾ ಮನಸ್ಸು, ಕ್ರಿಯೆ ಮತ್ತು ಮಾತಿನ ಮೂಲಕ ಗಾಯಗೊಳಿಸುವುದು. ಅಂದ್ರೆ ನಾವು ಯಾರಿಗಾದ್ರೂ ಏನಾದ್ರೂ ಮನಸ್ಸಿಗೆ ನೋವಾದ್ರೆ ಏನಾದ್ರು ಅಂದ್ಬಿಟ್ಟು ಅವರಿಗೆ ಮಾತಿನ ಮೂಲಕ ಮನಸ್ಸಿಗೆ ಗಾಯಗೊಳಿಸೋದು, ಅವ್ರ ಮನಸ್ಸು ನೋವು ಮಾಡೋದು. ಇದು ನಾವು ಈ ಮುಂದೆ ಹೇಳಿದ ಕೆಲವು ನಿಯಮಗಳನ್ನು ಅನುಸರಿಸಿದ್ರೆ ನಾವು ಪ್ರೀತಿಯನ್ನು ಅಭ್ಯಾಸದಲ್ಲಿ ಇಟ್ಟಿದ್ದೇವೆ ಎನ್ನಬಹುದು. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಇವೆಲ್ಲ ಹೋಗ್ಲಿಕ್ಕೆ ನಮ್ಮಲ್ಲಿ ಪ್ರೀತಿ ಇರಬೇಕು. ಮತ್ತೆ ನಾವು ಮನೆಯಲ್ಲಿ ಅಹಿಂಸಾ ಅಭ್ಯಾಸವನ್ನು ಪ್ರಾರಂಭಿಸಿದರೆ ಕುಟುಂಬವು ಇತರರನ್ನು ಪ್ರೀತಿಸುವುದನ್ನು ಕಲಿಸುವ ತರಬೇತಿ ಕೇಂದ್ರವಾಗಬಹುದು. ಆದರೆ ನಾವು ನಮ್ಮ ಕುಟುಂಬವನ್ನು ಪ್ರೀತಿಸಲು ವಿಫಲವಾದರೆ ನಾವು ಇತರ ಸಂಬಂಧಗಳಲ್ಲಿಯೂ ವಿಫಲರಾಗುತ್ತೇವೆ. ನಾವುಗಳು ನಮ್ಮ ಕುಟುಂಬದಲ್ಲೇ ನಾವು ಅಹಿಂಸಾ ಅಭ್ಯಾಸವನ್ನು ಆರಂಭಿಸಿದ್ರೆ ನಮ್ಮ ಮಕ್ಕಳುಗಳಿರ್ತಾರೆ, ಅವ್ರಿಗೆ ನಾವು ಹೇಗೆ ನಡ್ಕೊಳ್ತೀವಿ ಅದೇ ತರ ಮಕ್ಕಳುಗಳು ನಡ್ಕೊಳ್ತಾರೆ. ಆದ್ರಿಂದ ಅವರಿಗೆ ಒಳ್ಳೆತನವನ್ನು ಕಲಿಸ್ಬೇಕು, ಪ್ರೀತಿಯಿಂದ ಅವ್ರನ್ನ ಗೆದ್ಕೋಬೇಕು, ಅವರಿಗೆ ಒಳ್ಳೆ ಮಾತುಗಳನ್ನು ಹೇಳಿ ನಮ್ಮಲ್ಲಿ ಒಳ್ಳೆ ಸದ್ಗುಣಗಳನ್ನು ಅವರಲ್ಲಿ ಬರುವ ಹಾಗೆ ನಾವು ಮಾಡ್ಬೇಕು. ಗಂಡ ಮತ್ತು ಹೆಂಡತಿ ಮತ್ತು ಇತರ ಕುಟುಂಬ ಸದಸ್ಯರು ಎಂದಿಗೂ ಪರಸ್ಪರ ನೋಯಿಸಬಾರದು. ವಿವಾಹಿತರು ನಿಜವಾಗಿಯೂ ಅಹಿಂಸೆಯನ್ನು ಆಚರಿಸಿದರೆ ಅವರು ಎಂದಿಗೂ ಜಗಳವಾಡುವುದಿಲ್ಲ, ಏನೇ ಆದರೂ ಹಿಂಸಾತ್ಮಕವಾಗುವುದಿಲ್ಲ ಎಂಬ ತಿಳುವಳಿಕೆ ಸಂಬಂಧಗಳಲ್ಲಿ ಇರಬೇಕು. ಏಕಕಾಲದಲ್ಲಿ ನಾವು ಯಾರನ್ನಾದರೂ ನೋಯಿಸುವುದು ಮತ್ತು ಅದೇ ಸಮಯದಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದು ಸಾಧ್ಯವಿಲ್ಲ. ಮತ್ತೆ ಪ್ರೀತಿಯು ದ್ವೇಷಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ದ್ವೇಷವು ನಮ್ಮ ಮನಸ್ಸನ್ನು ನಿಯಂತ್ರಿಸಿದಾಗ ಅದು ನಮ್ಮ ಮನಸ್ಸನ್ನು ನಕಾರಾತ್ಮಕತೆಯ ಕಡೆಗೆ ಕೊಂಡೊಯ್ಯುತ್ತದೆ. ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವತ್ತ ನಾವೇ ರೂಪಿಸುವ ನಮ್ಮ ರಕ್ಷಣಾ ಕಾರ್ಯವಿಧಾನದ ಕಾರಣದಿಂದಾಗಿ ನಮ್ಮ ಸಂವಹನದಲ್ಲಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ನಾವು ನನಗೆ ಮತ್ತು ನಾನು ನಿಮಗೆ ಹೆದರುತ್ತಿದ್ದರೆ ನಮ್ಮ ನಡುವೆ ಯಾವುದೇ ಸಂವಹನ ಸಾಧ್ಯವಿಲ್ಲ. ನಂತರ ನಾವಿಬ್ಬರೂ ರಕ್ಷಣಾತ್ಮಕರಾಗಿದ್ದೇವೆ ಮತ್ತು ನಾವು ಹೋರಾಡುತ್ತೇವೆ. ಎರಡು ರಾಷ್ಟ್ರಗಳ ನಡುವೆ ಇದೇ ಆಗುತ್ತದೆ ಮತ್ತು ಹೀಗಾಗಿಯೇ ಇಡೀ ಜಗತ್ತು ಹೋರಾಡುತ್ತಿದೆ. ನಾವೆಲ್ಲರೂ ಮನುಷ್ಯರು ಎಂಬುದನ್ನು ನಾವು ಮರೆತಿದ್ದೇವೆ. ಯಾವುದೇ ಸಮುದಾಯ, ಮತ, ಧರ್ಮ ಅಥವಾ ಸಂಸ್ಕೃತಿಯಿಂದ ಬಂದವರಾಗಿದ್ರೂ ಎಲ್ಲರಿಗೂ ಜೀವಶಕ್ತಿಯನ್ನು ಪೂರೈಸುವ ಏಕೈಕ ಮೂಲವಿದೆ. ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಒಂದು ಶಾಶ್ವತತೆಯ ಮಕ್ಕಳು. ಆದ್ದರಿಂದ ಯಾರನ್ನೂ ದ್ವೇಷಿಸುವ ಅಥವಾ ಹಾನಿ ಮಾಡುವ ಹಕ್ಕು ನಮಗೆ ಇಲ್ಲ. ಕೆಲವರನ್ನು ಪ್ರೀತಿಸುವುದು ಮತ್ತು ಇತರರನ್ನು ದ್ವೇಷಿಸುವುದು ಸರಿಯಲ್ಲ. ಎಲ್ಲರನ್ನು ಒಂದೇ ಸಮ ಕಾಣಬೇಕು. ನಮ್ಮ ಶತ್ರುಗಳನ್ನು ಪ್ರೀತಿಸಲು ನಾವು ಕಲಿತರೆ
ಅವರು ಮುಂದೆ ನಮಗೆ ಶತ್ರುಗಳಾಗೋದಿಲ್ಲ. ಶತ್ರುಗಳು ನಮಗೇನೇ ತೊಂದರೆ ಮಾಡಿದ್ರು ನಾವು ಅವರ ತಪ್ಪುಗಳನ್ನು ಕ್ಷಮಿಸುವುದರಿಂದ ನಮಗೆ ಅವರು ಶತ್ರುಗಳಾಗುದಿಲ್ಲ. ಅವರೇ ಅವಾಗ ನಾವು ಕ್ಷಮಿಸ್ತಾ ಹೋದ್ರೆ ನೋಡೋರು ನಮಗೆ ಕ್ಷಮಿಸಿದ್ದಾರೆ ಅಂದ್ಬಿಟ್ಟು ಅವ್ರ ಮನಸ್ಸು ಪರಿವರ್ತನೆಯಾಗಿ ಅವರು ಒಳ್ಳೆಯವರಾಗ್ತಾರೆ. ನಮ್ಮ ಪ್ರೀತಿಯು ವಿಸ್ತರಣೆಯ ಕಡೆಗೆ ಸಾಗಬೇಕು, ಸಂಕೋಚನವಲ್ಲ. ಮಾವೋ ಸೆ ತುಂಗ್ ಕೇಳಿದ್ರು, ಒಂದು ಉದ್ಯಾನದಲ್ಲಿ 100 ವಿಧದ ಹೂವುಗಳು ಬೆಳೆಯಬಹುದಾದರೆ ನಾವೆಲ್ಲರೂ ಒಂದೇ ವಿಶ್ವದಲ್ಲಿ ಏಕೆ ಅರಳಲು ಸಾಧ್ಯವಿಲ್ಲ ಅಲ್ವಾ ಮಾಸ್ಟರ್? ಅವರು ಅಂತಾರೆ, ಒಂದು ಉದ್ಯಾನವನದಲ್ಲಿ ತರತರದ ಹೂಗಳು ಅವು ಹೇಗೆ ಬೆಳೀತವೆ, ಹಾಗೆ ನಾವು ಎಲ್ಲಾ ಜಾತಿಯ ಜನರು ಎಲ್ಲ ಬೆಳೆಯ ಇರೋದ್ರಿಂದ ನಾವೆಲ್ಲರೂ ಒಂದೇ ವಿಶ್ವದಲ್ಲಿ ಏಕೆ ನಾವು ಬದುಕಲು ಸಾಧ್ಯವಿಲ್ಲ. ಅಹಿಂಸಾ ಪಾಲನೆಯ ಪ್ರಾಯೋಗಿಕ ವಿಧಾನ. ಮಾತು, ಕ್ರಿಯೆ ಮತ್ತು ಆಲೋಚನೆಯಲ್ಲಿ ಅಹಿಂಸೆಯನ್ನು ಪಾಲಿಸುವುದೇ ಅಹಿಂಸೆಯ ಪ್ರಾಯೋಗಿಕ ವಿಧಾನ. ಭಾರತದ ರಾಷ್ಟ್ರಪಿತ ಗಾಂಧಿಯವರು ಸಂಪೂರ್ಣ ಅಹಿಂಸಾವಾದಿ. ಅವರು ಬಂದೂಕುಗಳು ಬಳಕೆಯಿಲ್ಲದೆ ಅಹಿಂಸೆಯ ಮೂಲಕ ವಿದೇಶಿ ಆಡಳಿತದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಸಾಧ್ಯವಾಯಿತು. ಅವರು ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ಜಗತ್ತಿಗೆ ಪ್ರೀತಿಯ ಶಕ್ತಿಯನ್ನು ಪ್ರದರ್ಶಿಸಿದರು. ನೀವು ದೇವರನ್ನು ನಂಬುತ್ತೀರಾ? ಅವರಿಗೆ ಯಾರೋ ಕೇಳಿದ್ರು, ನೀವು ದೇವರನ್ನು ನಂಬುತ್ತೀರಾ? ನಂಬುವುದಾದರೆ ನೀವು ಯಾವ ರೀತಿಯ ದೇವರನ್ನು ನಂಬುತ್ತೀರಿ ಎಂದು ಗಾಂಧೀಜಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಸತ್ಯವೇ ದೇವರು ಎಂದು ನಂಬುತ್ತೇನೆ ಮತ್ತು ಸತ್ಯವನ್ನು ತಿಳಿದುಕೊಳ್ಳಲು ಮನಸ್ಸು, ಕ್ರಿಯೆ ಮತ್ತು ಮಾತಿನಲ್ಲಿ ಸತ್ಯ ಇರಬೇಕು ಅಂತ ಹೇಳ್ತಾರೆ ಗಾಂಧಿಯವರು. ಅವ್ರ ಮೊದಲೇ ಅಹಿಂಸಾವಾದಿ. ಹಿಂಸೆಯ ಹಿಂದೆ ಹಿಂಸಾತ್ಮಕ ಆಲೋಚನೆಗಳೇ ಇರುತ್ತವೆ. ಮಾತಿನಲ್ಲಿ ಅಥವಾ ಕ್ರಿಯೆಯಲ್ಲಿ ಆಗುವ ಹಿಂಸೆಯ ಹಿಂದೆ ಯಾವಾಗಲೂ ಸಹ ಹಿಂಸಾತ್ಮಕ ಆಲೋಚನೆಗಳು ಇರುತ್ತವೆ. ಇಂತಹ ಆಲೋಚನೆಗಳು ಮನಸ್ಸು ಮತ್ತು ದೇಹದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತವೆ. ನಾವು ಯಾರನ್ನಾದರೂ ನೋಯಿಸಿದಾಗ ಅಥವಾ ಯಾರೊಬ್ಬರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಿದಾಗ ನಾವು ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಮಾತ್ರವಲ್ಲ, ನಮ್ಮನ್ನು ನಾವೇ ನೋಯಿಸಿಕೊಳ್ಳುತ್ತೇವೆ. ನಾವು ಇತರರನ್ನು ದ್ವೇಷಿಸಿದಾಗ ನಾವೇ ಬಳಲುತ್ತೇವೆ. ಪ್ರಪಂಚದ ಉಳಿದವರನ್ನು ಮಾತ್ರವೇ ನಾವು ನೋಯಿಸುತ್ತಿಲ್ಲ, ಜೊತೆಗೆ ನಮ್ಮನ್ನು ನಾವು ನೋಯಿಸಿಕೊಳ್ಳುತ್ತಿದ್ದೇವೆ. ನಾವು ಇತರರನ್ನು ಕ್ಷಮಿಸಲು ಕಲಿತರೆ ಎಲ್ಲಾ ನಕಾರಾತ್ಮಕತೆಯನ್ನು ತೊಳೆದುಕೊಳ್ಳಬಹುದು ಮತ್ತು ಮನಸ್ಸನ್ನು ಶುದ್ಧೀಕರಿಸಬಹುದು. ನಾವು ಸಹ ಅನೇಕ ದೌರ್ಬಲ್ಯಗಳನ್ನು ಹೊಂದಿದ್ದೇವೆ ಮತ್ತು ಬಹುಶಃ ನಾವು ಆ ದೌರ್ಬಲ್ಯಗಳನ್ನು ಇತರರ ಮೇಲೆ ಆರೋಪಿಸುತ್ತಿದ್ದೇವೆ. ಹಿಂಸೆಗೆ ದೇವರೇ ಹೊಣೆ ಎಂದು ಹೇಳಲಾಗದು. ಅಮರರಲ್ಲದ ಈ ಜೀವಿಗಳು ಪರಸ್ಪರ ಗಾಯಗೊಳಿಸಿಕೊಳ್ಳುವ ಈ ನಿಯಮಗಳು ಕೆಲವೊಮ್ಮೆ ನಮಗೆ ಅರ್ಥವಾಗುವುದಿಲ್ಲ. ಆದರೆ ಈ ಹಿಂಸೆ ಎಲ್ಲಿಂದ ಹುಟ್ಟುತ್ತದೆ? ಪರಸ್ಪರರ ಅಸ್ತಿತ್ವವನ್ನು ನಾಶ ಮಾಡಲು ಜನರನ್ನು ಪ್ರಚೋದಿಸುವ ಆ ಶಕ್ತಿ ಯಾವುದು? ಇದಕ್ಕೆ ನನ್ನಲ್ಲಿ ಯಾವುದೇ ಉತ್ತರವಿಲ್ಲದೆ ನಾನು ಮೌನಕ್ಕೆ ಜಾರುತ್ತೇನೆ. ಮತ್ತು ಮಾನವರು ಇನ್ನು ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಕಂಡುಕೊಂಡಿಲ್ಲ ಎಂಬ ಸರಳ ತೀರ್ಮಾನಕ್ಕೆ ಬರುತ್ತೇನೆ. ಒಬ್ಬನು ಘೋರ ಅಪರಾಧಗಳನ್ನು ಮಾಡಲು ಪ್ರೇರೇಪಿಸುವ ದುಷ್ಟ ಅಂಶಗಳು ಕೆಲವು ಇವೆ. ಅವುಗಳು ಯಾವುವೆಂದರೆ ಹಿಂಸೆ ಮತ್ತು ನಾವೆಲ್ಲರೂ ಒಂದೇ ಎಂಬ ಅರಿವಿನ ಕೊರತೆ, ಅಲ್ಲದೆ ಪ್ರೀತಿ, ಕರುಣೆ, ದಯೆ ಇವುಗಳ ಕೊರತೆ. ಮತ್ತೆ ಇತರರನ್ನು ಕೊಲ್ಲುವುದು ಎಂಬುದು ಹೇಗಿದೆ ಎಂದರೆ, ಒಂದು ಮರದ ಕೊಂಬೆಗಳಾಗಿರುವ ನಾವು ಅದೇ ಮರದ ಬೇರುಗಳನ್ನು ಕತ್ತರಿಸಿದಂತೆ ಆಗುತ್ತದೆ. ಈ ಆಧುನಿಕ ಜಗತ್ತು ಎಲ್ಲರಿಗೂ ನರಕವನ್ನು ಸೃಷ್ಟಿಸುತ್ತಿದೆ. ಅದಕ್ಕೆ ದೇವರೇ ಹೊಣೆ ಎಂದು ಹೇಳಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ನಾವು ದೇವರನ್ನು ದೂಷಿಸಬಾರ್ದು. ನಾವು ಮಾಡ್ಕೊಂಡಿರುವ ಕರ್ಮಗಳನ್ನು ನಾವೇ ಅನುಭವಿಸ್ಬೇಕು. ಎಲ್ಲದಕ್ಕೂ ದೇವ್ರ ಕಾರಣ ಅಂತ ಯಾವುದೇ ಕಾರಣಕ್ಕೂ ಹೇಳಲು ಸಾಧ್ಯವಿಲ್ಲ. ದೇವರೇ ಹೊಣೆ ಅಂತ ಹೇಳಕ್ ಸಾಧ್ಯವಿಲ್ಲ. ದ್ವೇಷ ಮತ್ತು ಹಿಂಸೆಯಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗ. ಆಲೋಚನಾ ಶಕ್ತಿ ಬಹಳ ಮುಖ್ಯ.
ನಮ್ಮ ವಿವೇಚನಾ ಶಕ್ತಿಯು ಕಾರ್ಯನಿರ್ವಹಿಸದಿದ್ದಾಗ ನಕಾರಾತ್ಮಕ ಆಲೋಚನೆಗಳು, ಭಾವನೆಗಳು ಮತ್ತು ಹಿಂಸಾತ್ಮಕ ನಡವಳಿಕೆ ಬರುತ್ತದೆ. ಆಲೋಚನಾ ಶಕ್ತಿ ನಮ್ಗೆ ಬಹಳ ಮುಖ್ಯ. ಆ ನಮ್ಮ ನಾವು ಮಾಡೋದು ಸರಿನೋ ತಪ್ಪೋ ಅಂತ ಯೋಚಿಸಿ ಯಾವಾಗಲೂ ನಾವು ಕಾರ್ಯವನ್ನು ಕಾರ್ಯನಿರ್ವಹಿಸಬೇಕು. ಭಾವನೆಗಳು ಮತ್ತು ಹಿಂಸಾತ್ಮಕ ನಡವಳಿಕೆಗಳು ಬರುತ್ತದೆ. ಹಿಂಸೆ ಮತ್ತು ನಕಾರಾತ್ಮಕತೆಗಳ ಮೇಲೆ ನಮ್ಮ ಶಕ್ತಿ ಚೈತನ್ಯವನ್ನು ನಿಯೋಜಿತಗೊಳಿಸಲು ಅಥವಾ ವ್ಯರ್ಥ ಮಾಡಲು ನಮ್ಮ ವಿವೇಚನೆಗೆ ಎಂದಿಗೂ ಅನುಮತಿ ಕೊಡಬಾರದು. ಹಿಂಸೆ ಮತ್ತು ಕೋಪವು ಪ್ರೀತಿ ಮತ್ತು ಸೌಮ್ಯತೆಗಳ ಶಕ್ತಿಯನ್ನು ಕುಗ್ಗಿಸುತ್ತದೆ. ಬೇರೆಯವರಿಗೆ ಹಿಂಸೆ ಕೊಡೋದು ಮತ್ತೆ ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಮಾಡೋದ್ರಿಂದ ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. ಸಕಾರಾತ್ಮಕ ಚಿಂತನೆಯ ಕಡೆಗೆ ನಕಾರಾತ್ಮಕತೆಯನ್ನು ಮರು ನಿರ್ದೇಶಿಸಲು ಪ್ರಯತ್ನ ಮಾಡುವುದು ಮುಖ್ಯ. ಯೋಗ ವಿಜ್ಞಾನವನ್ನು ಸೂತ್ರಬದ್ಧಗೊಳಿಸಿದ ಪತಂಜಲಿ ಮಹರ್ಷಿಗಳು ಹೀಗೆನ್ನುತ್ತಾರೆ: ದ್ವೇಷ ಮತ್ತು ಹಿಂಸೆಯಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗ ಯಾವುದೆಂದರೆ ಅವರ ವಿರುದ್ಧವಾಗಿ ನಿರಂತರವಾಗಿ ನಾವು ಚಿಂತನಾಶೀಲರಾಗಿರುವುದು ಎಂದು ಹೇಳುತ್ತಾರೆ. ಉದಾಹರಣೆಗೆ, ಯಾರಾದರೂ ನಮ್ಮನ್ನು ದ್ವೇಷಿಸುತ್ತಿದ್ದರೆ ಅಥವಾ ಯಾರೊಬ್ಬರ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ಹೊಂದಿದ್ದರೆ ಆ ವ್ಯಕ್ತಿಯ ಬಗ್ಗೆ ಪ್ರೀತಿಯಿಂದ ಯೋಚಿಸಲು ಪ್ರಯತ್ನಿಸಿ. ಅದೇ ಪತಂಜಲಿ ಮಹರ್ಷಿಗಳು ಹೇಳೋದೇನಂದ್ರೆ, ದ್ವೇಷ ಮತ್ತು ಹಿಂಸೆಯಿಂದ ಮುಕ್ತಿಯನ್ನು ಪಡೆಯುವ ಮಾರ್ಗ ಯಾವುದಂದ್ರೆ, ಯಾರೇ ಏನೇ ನಮ್ಮ ವಿರುದ್ಧವಾಗಿ ಮಾತಾಡ್ಲಿ, ನಮ್ಮ ಬಗ್ಗೆ ಕೆಟ್ಟದಾಗಿ ಏನಾದ್ರು ತಿಳ್ಕೊಳ್ಳಿ, ಏನೇ ಮಾಡ್ಲಿ, ಅವ್ರ ಬಗ್ಗೆ ನಾವು ಅವ್ರನ್ನ ಕ್ಷಮಿಸುವ ಗುಣ ಇರಬೇಕು. ಹೀಗೆ ಆ ವ್ಯಕ್ತಿಯ ಬಗ್ಗೆ ಪ್ರೀತಿಯಿಂದ ಯೋಚಿಸಲು ಪ್ರಯತ್ನಿಸಬೇಕು. ಅವರನ್ನು ಸರಿಯಾದ ದಾರಿಗೆ ತರಬೇಕು. ಅವರ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವರನ್ನು ಸರಿಯಾದ ದಾರಿಗೆ ತರಬೇಕು. ನಾವು ಪದೇ ಪದೇ ಅವರಿಗೆ ಅವ್ರಂದ್ರು ಅಂತ ನಾವು ಅವ್ರ ಮನಸ್ಸು ನೋಯಿಸೋದು ಸರಿ ಇಲ್ಲ. ಒಬ್ರು ನಮಗೆ ಏನೇ ತೊಂದರೆ ಕೊಡ್ಲಿ, ಏನೇ ಇದ್ ಮಾಡ್ಲಿ, ನಾವು ಅದನ್ನ ಮನ್ಸ್ಗೆ ಹಾಕೋಬಾರ್ದು. ಅವ್ರ ತಪ್ಪುಗಳನ್ನ ಕ್ಷಮಿಸ್ತಾ ಹೋದ್ರೆ ಅವ್ರಿಗೊಂದಲ್ಲ ಒಂದ್ಸಲ ನಾನಷ್ಟು ಮಾಡಿದ್ರುನು ಅವ್ರು ನನ್ನನ್ನು ಕ್ಷಮಿಸ್ತಿದಾರಲ್ಲ ಅಂದ್ಬಿಟ್ಟು ಅವರುನು ಅವರ ನಡವಳಿಕೆಯಲ್ಲಿ ಬದಲಾಗುತ್ತಾರೆ. ಮೇಡಮ್, ಇಷ್ಟು ಹೇಳಿ ಇಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ.